ಚೈನ್ಸಾ ವರ್ಲ್ಡ್ ವೈಡ್ ಅಲ್ಲಿ ನಾವೇ ನಂಬರ್ 1 ಇರೋದು. ಜಗತ್ತಿನಲ್ಲೇ ಅತಿ ದೊಡ್ಡ ಚೈನ್ಸಾನು ನಮ್ಮಲ್ಲೇ ಇರೋದು. ಇದರಲ್ಲಿ ಬಂದ್ಬಿಟ್ಟು ಒಂದು 10 ತರ ಅಟ್ಯಾಚ್ಮೆಂಟ್ಸ್ ಬರ್ತವೆ. ರೋಟರಿ ಅಟ್ಯಾಚ್ಮೆಂಟ್ಸು, ಕೇಜ್ ವೀಲು, ರಿಡ್ಜರು, ಪ್ಲೋ, ಆಮೇಲೆ ಪಡ್ಲಿಂಗ್ ವೀಲು, ಈ ತರ ನಾನಾ ರೀತಿ ಅಟ್ಯಾಚ್ಮೆಂಟ್ ಎಲ್ಲ ಹಾಕೋಬಹುದು ನೀವು. 6 ತರ ಸೆಟ್ಟಿಂಗ್ ಬರ್ತದೆ ಒಂದೊಂದು ಮಷೀನಲ್ಲೂ. ನಾರ್ಮಲ್ ನೀವು ನೀರಲ್ಲಿ ಔಷಧಿ ಮಿಕ್ಸ್ ಮಾಡ್ಕೊಂಡು ಹೊಡಿಬೋದು, ಪೌಡರ್ ಸ್ಪ್ರೇನು ಮಾಡ್ಬೋದು, ಇದರಲ್ಲೇ ಹಾಕೊಂಡು ಯೂರಿಯಾ ಹಾಕ್ಬೋದು. ಸೊ ನೀರಿದ್ದಾಗ ಇದು ಕ್ಲೋಸ್ ಇರುತ್ತೆ, ಯೂರಿಯಾ ಬಂದಾಗ ಇದು ಓಪನ್ ಆಗುತ್ತೆ ನಾವು ಇಟ್ಟಾಗ. ಒಂದು ಅವರ್ಗೆ ಬಂದು 1500 ಲೀಟ್ರು ಡಿಸ್ಚಾರ್ಜ್ ಆಗುತ್ತೆ ನೀರು. 1 ಅವರ್ಗೆ ಬಂದ್ಬಿಟ್ಟು 40 ಗುಂಡಿ ಹೊಡಿಬೋದು ನಾವು. ಆಳ ಬಂದ್ಬಿಟ್ಟು 2 ಅಡಿ ಹೋಗುತ್ತೆ. ನೀವು ನಮ್ಮನ್ನೇ ಹುಡ್ಕೊಬರೋ ಕಾರಣ ಏನಂದರೆ ರೈತರು ಬಂದ್ಬಿಟ್ಟು ಒಂದು ಕ್ವಾಲಿಟಿ ಇದೆ, ಎರಡನೇದು ಬಂದ್ಬಿಟ್ಟು ವೈಬ್ರೇಷನ್ ಸಿಸ್ಟಮ್ ತುಂಬ ಕಡಿಮೆ ಇದೆ, ಇನ್ನೊಂದು ಬಂದ್ಬಿಟ್ಟು ಯೂರೋ 5 ಇಂಜಿನ್ಸು, ಸ್ಪೇರ್ಸು ಸರ್ವಿಸು ನಮಗೆ ಗ್ಯಾರಂಟಿ ಇರ್ತೀವಿ ಸರ್ ನಾವು. ನಮಸ್ತೆ ಸರ್, ನನ್ನ ಹೆಸರು ನವೀನ್ ಅಂತ. ನಾವು ಸ್ಟಿಲ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಸ್ಟಿಲ್ ಕಂಪ್ನಿಯಲ್ಲಿ ಬಂದ್ಬಿಟ್ಟು ಹಲವಾರು ಮಷಿನ್ಗಳಿದ್ದಾವೆ. ಫಾರ್ಮರ್ಗೆ, ರೈತರಿಗೆ ಉಪಯೋಗ ಆಗೋದು ಹಲವಾರು ಮಷಿನ್ಗಳಿದ್ದಾವೆ. ಅದು ಯಾವ್ಯಾವಿದೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಸರ್, ಈಗ ನೋಡಿ, ಕಂಪನಿ 1926ರಲ್ಲಿ ಸ್ಟಾರ್ಟ್ ಆಗಿದ್ದು. ಫಸ್ಟು ನಾವು ಕಂಪನಿ ಸ್ಟಾರ್ಟ್ ಮಾಡಿದ್ದು ಚೈನ್ಸಾಯಿಂದ, ಅಂದರೆ ಮರ ಕೊಯ್ಯೋ ಮಷೀನಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಇದು ನಾವು ಚೈನ್ಸಾ ವರ್ಲ್ಡ್ ವೈಡಲ್ಲಿ ನಾವೇ ನಂಬರ್ 1 ಇರೋದು ಈಗ. ಸೊ ಇಲ್ಲಿಂದ ಕಂಪನಿ ಸ್ಟಾರ್ಟ್ ಆಗಿತ್ತು. ಇದರಲ್ಲಿ ಬಂದ್ಬಿಟ್ಟು ನಿಮಗೆ 2 HP ಇಂದ 8 HP ವರೆಗೂ ಮಷಿನ್ ಇದೆ ನಮ್ಮಲ್ಲಿ. ಸೊ ಮನೆ ಕೆಲಸದಕ್ಕೆ ಅಂದರೆ ತೋಟ ಕೆಲಸ, ಸಣ್ಣ ಪುಟ್ಟ ಕಟ್ಟಿಗೆ ಕುಯ್ಯೋದ್ರಿಂದ ಟಿಂಬರ್ ಕೆಲಸ, ದೊಡ್ಡ ದೊಡ್ಡ ಮರಗಳು 32 ಇಂಚು 45 ಇಂಚು ಮರ ಕುಯ್ಯೋವರೆಗೂ ಕೆಪಾಸಿಟಿ ನಮ್ಮಲ್ಲಿ ಮಷಿನ್ಸ್ಗಳು ಇದ್ದಾವೆ. ಸೊ ನಮ್ಮಲ್ಲಿ ವರ್ಲ್ಡ್ಸು ಜಗತ್ತಿನಲ್ಲೇ ಅತಿ ದೊಡ್ಡ ಚೈನ್ಸಾನು ನಮ್ಮಲ್ಲೇ ಇರೋದು. ಇದರಲ್ಲಿ ಬಂದ್ಬಿಟ್ಟು ಚೈನ್ಸಾದಲ್ಲಿ ಬ್ಯಾಟ್ರಿ ಆಪರೇಟೆಡು ಸಿಗುತ್ತೆ, ಪೆಟ್ರೋಲ್ ಆಪರೇಟೆಡು ಸಿಗುತ್ತೆ, ಎಲೆಕ್ಟ್ರಿಕ್ ಮಷೀನು, ಎಲೆಕ್ಟ್ರಿಕ್ ಆಪರೇಟೆಡು ಸಿಗುತ್ತೆ ನಿಮಗೆ. ಸರ್, ಇದು ಒಂದು ಮಷೀನಲ್ಲಿ ಬಂದ್ಬಿಟ್ಟು ನಿಮಗೆ 700 to 800 ml ಬರುತ್ತೆ. ಆ 800 ml 1 ಗಂಟೆ ಬರುತ್ತೆ ನಿಮಗೆ ಮೈಲೇಜು. ನಮ್ಮ ಕಂಪನಿ ಪ್ರಕಾರ 1 ಲೀಟ್ರಿಗೆ ಬಂದ್ಬಿಟ್ಟು 1.5 hour ಯೂಸ್ ಮಾಡ್ಬೋದು ಒಂದು ಮಷೀನ್ನಲ್ಲಿ. ಈಗ ನೋಡಿ ಸರ್, ಅದು ಚೈನ್ಸಾ ನೋಡಿದಾದ್ಮೇಲೆ ಇದು ಬಂದ್ಬಿಟ್ಟು ಬ್ರಷ್ ಕಟರ್ ಅಂತ, ಕಲೆ ಹೊಡೆಯೋ ಮಷೀನು. ಇದು ಬಂದ್ಬಿಟ್ಟು ಒಂದು ತೋಟ ಅಂದಮೇಲೆ ಎಲ್ಲರಿಗೂ ಒಂದು ಬ್ರಷ್ ಕಟ್ರ್ ಇದ್ದೇ ಇರಬೇಕು. ಯಾಕೆ ಅಂತ ಹೇಳಿದ್ರೆ, ನೀವು ಕಲೆ ಎಷ್ಟು ಬೆಳೀತಾ ಇರುತ್ತೋ ಅಷ್ಟು ಏನಾಗುತ್ತೆ ಬಂದ್ಬಿಟ್ಟು ನೀವು ಅದು ಅವರು ಮರಗಳಿಗಿರೋ ಸತ್ವ ಎಲ್ಲ ಎಳ್ಕೊಂಬಿಡ್ತದೆ ಅದು. ಸೊ ಕಲೆ ಕಟ್ ಮಾಡ್ತಾ ಇದ್ದಂಗೆ ಮರ ಚೆನ್ನಾಗಿ ಬೆಳೆಯುತ್ತೆ, ಫಲ ಚೆನ್ನಾಗಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಬಂದ್ಬಿಟ್ಟು ಎಲ್ಲ 2 ಸ್ಟ್ರೋಕು ಬ್ರಷ್ ಕಟರ್ಸ್ ಇದ್ದಾವೆ ನಮ್ಮಲ್ಲಿ. ಸ್ಟಾರ್ಟಿಂಗು 1.3 HP ಇಂದ 2.7 HP ವರೆಗೂ ನಮ್ಮಲ್ಲಿ ಸಿಗ್ತವೆ. ಇದರಲ್ಲಿ ಮೇಯ್ನ್ ಮುಖ್ಯವಾಗಿ ಏನಂದರೆ, ಬೇರೆ ಕಂಪನಿಗೆ ಇದಕ್ಕೂ ಇದರಲ್ಲಿ ಆ್ಯಂಟಿ ವೈಬ್ರೇಷನ್ ಸಿಸ್ಟಮ್ ಇದ್ದಾವೆ. 60% ಆಂಟಿ ವೈಬ್ರೇಷನ್ ಸಿಸ್ಟಮ್ ನಿಮಗೆ ಕಡಿಮೆ ಆಗುತ್ತೆ ವೈಬ್ರೇಷನ್ ಲೆವೆಲು. ಮತ್ತು RPM ಲೆವೆಲ್ ಅಂದರೆ ಸ್ಪೀಡು ಜಾಸ್ತಿ ಇರುತ್ತೆ. ಜಾಸ್ತಿ ಇರೋ ಕಾರಣದಿಂದ ಕೆಲಸ ಬೇಗ ನಡೆಯುತ್ತೆ. ಆಳುಗಳ ಹಿಂಸೆ ನಮಗಿರಲ್ಲ, ನಾವೇ ಮಾಡ್ಬೋದು, ಓನರೇ ಸ್ವತಃ ಮಾಡ್ಬೋದು. ಇದರಲ್ಲಿ ನಿಮಗೆ ನಾನಾ ರೀತಿ ಅಟ್ಯಾಚ್ಮೆಂಟ್ಗಳು ಬರ್ತವೆ. ಈ ಥರ ಬ್ಲೇಡ್ ಅಟ್ಯಾಚ್ಮೆಂಟ್ ಹಾಕೋಬೋದು, ಈ ಥರ ಅಟ್ಯಾಚ್ಮೆಂಟು ಹಾಕೋಬೋದು, ಈ ಥರ ನಾರ್ಮಲ್ ದಾರದ ಅಟ್ಯಾಚ್ಮೆಂಟ್ ಹಾಕೋಬೋದು, ಕಲ್ಟಿವೇಷನ್ ಅಟ್ಯಾಚ್ಮೆಂಟು ಹಾಕೋಬೋದು ನೀವು. ಈಗ ನೋಡಿ, ನಮ್ಮಲ್ಲಿ ಟಿಲ್ಲರ್ ಅಂತ ಬಂದಾಗ ಕೆಲವರು ಪವರ್ ವೀಡರ್ ಅಂತಾರೆ, ಟಿಲ್ಲರ್ ಅಂತಾರೆ, ಎರಡು ಒಂದೇ. ಏನಂದರೆ ನಮ್ಮಲ್ಲಿ ಬಂದ್ಬಿಟ್ಟು 2 ಥರ ಟಿಲ್ಲರ್ ಬರ್ತದೆ. ಒಂದು 6 HP ಬರ್ತದೆ, ಇನ್ನೊಂದು 7 HP ಬರ್ತದೆ. 6 HP ಬಂದ್ಬಿಟ್ಟು ಬೆಲ್ಟ್ ಡ್ರೈವ್ ಬರ್ತದೆ, 7 HP ಬಂದ್ಬಿಟ್ಟು ಗೇರ್ ಡ್ರೈವ್ ಬರ್ತದೆ. ಇದರಲ್ಲಿ 7 HP ಅಲ್ಲಿ ಬಂದ್ಬಿಟ್ಟು ಮುಂದ್ಗಡೆ LED ಲೈಟ್ ಬರುತ್ತೆ, ಇದಗಡೆ PTO ಶಾಫ್ಟ್ ಬರುತ್ತೆ, ಇಲ್ಲಿ PTO ಶಾಫ್ಟ್ ಬರುತ್ತೆ. ಈ PTO ಶಾಫ್ಟ್ ಏನಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ, ನೀವು ಮುಂದ್ಗಡೆ ಇನ್ ಫ್ಯೂಚರಲ್ಲಿ ನೀವು ವಾಟರ್ ಪಂಪ್ ಅಟ್ಯಾಚ್ಮೆಂಟು, ಸ್ಪ್ರೇಯರ್ ಅಟ್ಯಾಚ್ಮೆಂಟು, ಭತ್ತ ರಾಗಿ ಬೆಳೆಯೋ ಥರ ಇದ್ದರೆ ನೀವು ರೀಪರ್ ಅಟ್ಯಾಚ್ಮೆಂಟ್ ಹಾಕ್ಬಿಟ್ಟು ಭತ್ತ ಕಟಾವು ಮಾಡ್ಕೋಬೋದು, ರಾಗಿ ಕಟಾವು ಮಾಡ್ಕೋಬೋದು. ಆ ಅಟ್ಯಾಚ್ಮೆಂಟ್ ಇದರಲ್ಲಿ ಹಾಕೋಬೋದು. ಮತ್ತು ನೀವು ಟ್ರಾಲಿ ಫಿಕ್ಸ್ ಮಾಡಿಕೊಂಡ್ರೆ ನಿಮಗೆ 600 to 800 kg ಎಲಿಯೋ ಥರ ಕೆಪಾಸಿಟಿ ಇದಕ್ಕಿದೆ. ಇದು ಏನು ಕೆಪಾಸಿಟಿ ಅಂದರೆ 7.1 HP ಬರುತ್ತೆ. ಇದು 252 cc ಬರುತ್ತೆ, 3600 RPM ಅಲ್ಲಿ ಓಡುತ್ತೆ ಇದು. ಮತ್ತು ಇದು ಯೂರೋ 5 ಇಂಜಿನು. ಎಮಿಷನ್ನು ಲೋ ಇರುತ್ತೆ, ಸೌಂಡ್ ಲೆವೆಲ್ ಲೋ ಇರುತ್ತೆ, ಕಡಿಮೆ ಇರುತ್ತೆ. ಮತ್ತು ನಿಮಗೆ ವೈಬ್ರೇಷನ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ. ಇವನ್ ನೀವು ಇದನ್ನು ತೋಟಕ್ಕೂ ಯೂಸ್ ಮಾಡಬಹುದು, ಹೊಲಕ್ಕೂ ಯೂಸ್ ಮಾಡೋದು, ಗದ್ದೆಗೂ ಯೂಸ್ ಮಾಡ್ಬೋದು ಸರ್. ಇದರಲ್ಲಿ ಬಂದ್ಬಿಟ್ಟು ಒಂದು 10 ಥರ ಅಟ್ಯಾಚ್ಮೆಂಟ್ಸ್ ಬರ್ತವೆ. ರೋಟರಿ ಅಟ್ಯಾಚ್ಮೆಂಟ್ಸು, ಕೇಜ್ ವೀಲು, ರಿಡ್ಜರು, ಪ್ಲೋ, ಆಮೇಲೆ ಪಡ್ಲಿಂಗ್ ವೀಲು, ಈ ಥರ ನಾನಾ ರೀತಿ ಅಟ್ಯಾಚ್ಮೆಂಟ್ ಎಲ್ಲ ಹಾಕೋಬೋದು. ನೀವು ನೇಗಲೆಲ್ಲ ಫಿಟ್ ಮಾಡ್ಕೋಬೋದು ಹಿಂದ್ಗಡೆ. ಸರ್, ಮಿನಿಮಮ್ ಅಂದರೆ ಬಂದ್ಬಿಟ್ಟು ಇದು ವಿಡ್ತು ಬಂದ್ಬಿಟ್ಟು 3 ಅಡಿ ಬರುತ್ತೆ ಸರ್. 3 ಅಡಿನ ನೀವು 2.5 ಅಡಿ ಮಾಡ್ಕೋಬೋದು, 2 ಅಡಿನೂ ಮಾಡ್ಕೋಬೋದು. ಆಳ ಬಂದ್ಬಿಟ್ಟು ನಿಮಗೆ 6 ಇಂಚಿಂದ 8 ಇಂಚ್ವರೆಗೂ ಡೆಪ್ತ್ ಹೋಗುತ್ತೆ ಮ್ಯಾಕ್ಸಿಮಮ್.
ಡೆಪ್ತು. ಇಂಜಿನ್ ಕೆಪಾಸಿಟಿ ಇದೆ 7.1 HP ಇದು ಇಂಜಿನ್ ಇದು ಬರುತ್ತೆ. ನಿಮಗೆ ಪೆಟ್ರೋಲ್ ಬಂದ್ಬಿಟ್ಟು 4 ಲೀಟ್ರ್ ಹಿಡಿಯುತ್ತೆ. ನಿಮಗೆ 1 ಲೀಟ್ರಿಗೆ ಬಂದ್ಬಿಟ್ಟು 1.5 ಅವರ್ ಮೈಲೇಜ್ ಬರುತ್ತೆ. ನಿಮಗೆ ಆಪರೇಟಿಂಗ್ ಸಿಸ್ಟಮ್ ರೋಪ್ ಸಿಸ್ಟಮೇ ಬರುತ್ತೆ. ಜಸ್ಟ್ ನೀವು ಅಲ್ಲೇ ಬರುತ್ತೆ, ಅಲ್ಲಿ ಆನ್ ಸ್ವಿಚ್ ಮಾಡಿಕೊಂಡು ಇದು ರೋಪ್ ಹೇಳಿದ್ರೆ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ರೋಪ್ ಹೇಳಿದ್ರೆ ಹಿಂಗೆಲ್ಲಿದ್ರೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಡೈರೆಕ್ಟ್ ಗೇರು. ಸೊ ಕ್ಲಚ್ ಹಿಡಿಯೋದು ಏನಿಲ್ಲ, ಡೈರೆಕ್ಟ್ ಗೇರ್ ಬರುತ್ತೆ ನಿಮಗೆ. ಡೈರೆಕ್ಟ್ ಗೇರ್. ಸರ್ ನೆಕ್ಸ್ಟ್ ಬಂದಾಗ ನಮ್ಮಲ್ಲಿ ಸ್ಪ್ರೇಯರು ಇರ್ತವೆ. ಸ್ಪ್ರೇಯರ್ ಅಂದರೆ ಏನು ಮಾಡ್ತೀವಿ ನಾವು, ಮಿಸ್ಟ್ ಬ್ಲೋವರ್ ಅಂತ ಹೇಳ್ತೀವಿ ಜರ್ಮನ್ ಭಾಷೆಯಲ್ಲಿ. ಮಿಸ್ಟ್ ಬ್ಲೋವರ್ ಅಂದರೆ ನಾವು ಔಷಧಿ ಹೊಡೆಯೋದು ಬದ್ದು ಮಂಜಿನ ರೂಪದಲ್ಲಿ ಹೋಗುತ್ತೆ. ಸೊ ಇಬ್ಬನಿ ಮೂಲಕ ಹೋಗುತ್ತೆ. ಅದು ಬಂದ್ಬಿಟ್ಟು ನಮ್ಮ ಕಣ್ಣಿಗೆ ಕಾಣಲ್ಲ, ಅಷ್ಟು ಥರ ಸೆಟ್ಟಿಂಗ್ಸ್ ಇದ್ದಾವೆ ಇದರಲ್ಲಿ. ಸೊ 6 ಥರ ಸೆಟ್ಟಿಂಗ್ ಬರ್ತದೆ ಒಂದೊಂದು ಮಷೀನಲ್ಲೂ. ಈ ಸೆಟ್ಟಿಂಗಲ್ಲಿ ಬಂದು 1, 2, 6 ಥರ ಇದೆಯಲ್ಲ. ಸೊ ನೀವು 1ರಲ್ಲಿ ಇಟ್ಕೊಂಡ್ರೆ ನಿಮಗೆ ಕಣ್ಣಿಗೆ ಕಾಣಲ್ಲ, ಬಟ್ ಔಷಧಿ ಬರ್ತಾ ಇರುತ್ತೆ. ಇದೇ ನೀವು 6ರಲ್ಲಿ ಇಟ್ಕೊಂಡ್ರೆ ಔಷಧಿ ತುಂಬ ಜಾಸ್ತಿ ಬರ್ತದೆ, ನಾವು ನೋಡ್ಬೋದು. ಆ ಥರ ಸೆಟ್ ಮಾಡ್ಕೊಂಡು ಹೊಡಿಬೋದು ನಾವು. ಬೆಲೆ ಮೇಲ್ಗಡೆ ಡಿಪೆಂಡ್. ಇವಾಗ ಎಕ್ಸಾಂಪಲು ಕೆಲವರು ಏನು ಮಾಡ್ತಾರೆ, ದಾಳಿಂಬೆಗೆ, ಮಾವಿಗೆ ಬಂದ್ಬಿಟ್ಟು ಜಾಸ್ತಿ ಬೇಕು. ಸೊ ಅದಕ್ಕೋಸ್ಕರ ನಾವು 6ರಲ್ಲಿ ಇಟ್ಕೊಂಡು ಹೊಡಿತೀವಿ. ಇದು ಈ ಟ್ಯಾಂಕ್ ಬಂದ್ಬಿಟ್ಟು 12 ಲೀಟ್ರು, 13 ಲೀಟ್ರು, 14 ಲೀಟ್ರ್ ಕೆಪಾಸಿಟಿ ಇದೆ ಇದು ನಮ್ಮಲ್ಲಿ. ಈ 12, 13, 14 ಲೀಟ್ರ್ ಬಂದ್ಬಿಟ್ಟು ನೀವು 5 ನಿಮಿಷದಲ್ಲೂ ಖಾಲಿ ಮಾಡ್ಬೋದು, ಅರ್ಧ ಗಂಟೆಯಲ್ಲೂ ಖಾಲಿ ಮಾಡ್ಬೋದು, 1 ಅವರಲ್ಲೂ ಖಾಲಿ ಮಾಡ್ಬೋದು. ನಾವು ಇಡೋ ಸೆಟ್ಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಎರಡನೇದು ಬಂದ್ಬಿಟ್ಟು ಏನು ವಿಶೇಷ ಇದರಲ್ಲಿ ಅಂತ ಕೇಳಿದ್ರೆ, ನಾವು ಹೊಡಿಯೋ ಮದ್ದು ಬಂದ್ಬಿಟ್ಟು ಸೇವ್ ಆಗುತ್ತೆ ನಮಗೆ. ಇವಾಗ ನೀವು ಬೇರೆ ಇದರಲ್ಲಿ ಬಂದ್ಬಿಟ್ಟು ಹೊಡಿಯೋದು ಬಂದ್ಬಿಟ್ಟು ಎಲೆ ಮೇಲೆ ಬಿದ್ದು, ಬೆಲೆ ಮೇಲೆ ಬಿದ್ದು ಕೆಳಗೆ ಬಿದ್ದುಬಿಡುತ್ತೆ. ಇದರಲ್ಲಿ ಹಂಗೆ ಬೀಳಲ್ಲ. ಸೊ ಇದೇನಾಗುತ್ತೆ, ಎಲ್ಲ ಎಲೆಗಳ ಮೇಲೆ ಈವನ್ ಆಗಿ ಹರಡುತ್ತೆ. ಇದರ ವಿಶೇಷತೆ ಏನಂದರೆ ನಮ್ಮಲ್ಲಿ SR 450 ಅಂತ ಒಂದು ಮಾಡಲ್ ಇದೆ. ಈ ಮಾಡಲ್ ಬಂದ್ಬಿಟ್ಟು 3-in-1 ಅಪ್ಲಿಕೇಶನು. ಹೆಂಗೆ ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ನಾರ್ಮಲ್ ನೀವು ನೀರಲ್ಲಿ ಔಷಧಿ ಮಿಕ್ಸ್ ಮಾಡಿಕೊಂಡು ಹೊಡಿಬೋದು. ಮತ್ತು ನೀವು ಪೌಡ್ರು, ಈಗ ದ್ರಾಕ್ಷಿ ಬೆಳೆಯೋರಾಗಿದ್ದರೆ ಪೌಡ್ರ್ ಸ್ಪ್ರೇನೂ ಮಾಡ್ಬೋದು, ಇದರಲ್ಲೇ ಹಾಕ್ಕೊಂಡು ಪೌಡ್ರು ಆಗುತ್ತೆ. ಮತ್ತು ನೀವು ಭತ್ತ ಇಂಥ ಬೆಳೆಯೋದಾಗಿ ಥರ ಇದ್ದರೆ ಯೂರಿಯಾ ಹಾಕ್ಬೋದು, ಯೂರಿಯಾ ಗೊಬ್ಬರ ಹಾಕ್ಬೋದು. ಇವಾಗ ನಾವು ಕೈಯಲ್ಲಿ ಯೂರಿಯಾ ಗೊಬ್ಬರ ಹಿಂಗೆ ಚೆಲ್ತೀವಲ್ವಾ, ಅದನ್ನು ನೀವು ಈ ಮಿಷಿನಲ್ಲಿ ಚೆಲ್ಲಿದ್ರೆ ಹಾಕ್ಬಿಟ್ಟು ಹೊಡೆದ್ರೆ ಒಂದೇ ಕಡೆ ಎಲ್ಲ ಕಡೆಗೂ ಒಂದೇ ಥರ ಹರಡುತ್ತೆ. ಸೆಟ್ಟಿಂಗ್ಸ್ ಏನಿಲ್ಲ ಸರ್. ಈ ಟ್ಯಾಂಕ್ನ ಬಂದ್ಬಿಟ್ಟು ಹಿಂಗೆ ಉಲ್ಟಾ ಕ್ಲಿಪ್ ತೆಗೆದುಬಿಟ್ಟು ಹಿಂಗೆ ಬದಲಾಯಿಸಿದ್ರೆ ನೀವು ಪೌಡ್ರು ಮತ್ತು ಯೂರಿಯಾ ಹೊಡಿಕೊಳ್ಳೋದು. ಈಗ ಕ್ಲಿಪ್ ಹಿಂಗೆ ತೆಗೆದುಬಿಟ್ಟು ನೋಡಿ, ಸೊ ಹಿಂಗೆ ತೆಗೆದುಬಿಡ್ಬೋದು. ಜಸ್ಟ್ ಇದು ಕ್ಲಿಪ್ ಟೈಪ್ ಬರುತ್ತೆ. ಈ ಕ್ಲಿಪ್ ಟೈಪ್ ತೆಗೆದುಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಾರ್ಮಲ್ ನೀರಿದ್ದಾಗ ಇಲ್ಲಿ ಯೂಸ್ ಮಾಡ್ಕೊಳ್ಳೋದು. ಈ ಕಡೆ ಬಂದ್ಬಿಟ್ಟು ನಿಮಗೆ ಇದು ಓಪನ್ ಆಗುತ್ತೆ ನೋಡಿ, ಇದು ಯೂರಿಯಾ ಮತ್ತು ಪೌಡ್ರ್ ಸ್ಪ್ರೇ ಮಾಡೋದು. ಸೊ ನೀರಿದ್ದಾಗ ಇದು ಕ್ಲೋಸ್ ಇರುತ್ತೆ, ಯೂರಿಯಾ ಬಂದಾಗ ಇದು ಓಪನ್ ಆಗುತ್ತೆ ನಾವು ಇಟ್ಟಾಗ. ಸೊ ಇದು 3-in-1 ಅಪ್ಲಿಕೇಶನು. ಜನಗಳಿಗೆ ತುಂಬ ಯೂಸ್ ಆಗುತ್ತೆ. ಒಂದೇ ಮಷೀನಲ್ಲಿ 3 ಥರ ಕೆಲಸ ಮಾಡ್ಬೋದು ಇದರಲ್ಲಿ ಅಷ್ಟೇ. ಇದು ಎಷ್ಟು ಲೀಟರ್ ಲಿಕ್ವಿಡ್ ಟ್ಯಾಂಕಲ್ಲಿ? ಇದು 14 ಲೀಟರ್ ಟ್ಯಾಂಕಲ್ಲಿ ಹಿಡಿಯುತ್ತೆ ಸರ್. ಮತ್ತು ನಿಮಗೆ ಮುಖ್ಯವಾಗಿ ಏನಂದರೆ, ಯಾವುದೇ ಮಷಿನ್ ತೊಗೊಳಿದ್ರು ವೈಬ್ರೇಷನ್ ಲೆವೆಲ್ ನೋಡಬೇಕು. ಸೊ ವೈಬ್ರೇಷನ್ ಲೆವೆಲ್ ಕಡಿಮೆ ಜಾಸ್ತಿ ಇತ್ತಂದರೆ ನಾವು ಅರ್ಧ ಗಂಟೆ ಕೆಲಸ ಮಾಡಿದ್ರು ನಮಗೆ ಮೈ ಕೈ ನೋವು ಬಂದ್ಬಿಡುತ್ತೆ, ನಾವು ಇಳಿಸ್ಬಿಡ್ತೀವಿ, ಕೆಲಸ ಮಾಡೋಕ್ಕಾಗಲ್ಲ. ಇದ್ರಲ್ಲಿ ವೈಬ್ರೇಷನ್ ಲೆವೆಲ್ ಕಡಿಮೆ ಇರುತ್ತೆ. ಹೇಗೆ ಹೇಳ್ತೀನಂದರೆ, ಇದ್ರ ಹಿಂದ್ಗಡೆ ಬಂದ್ಬಿಟ್ಟು ನಿಮಗೆ ಸಸ್ಪೆನ್ಷನ್ ಅಂತ ಬರುತ್ತೆ, ಒಳಗಡೆ ಸ್ಪ್ರಿಂಗಲ್ಲಿ ಕಾಣುತ್ತೆ ನೋಡಿ. ಹೌದು, ಇದ್ರ ಒಳಗಡೆ ಇದರಲ್ಲಿ ಈ ಥರ ಬಂದ್ಬಿಟ್ಟು 6 ಸ್ಪ್ರಿಂಗ್ ಬರುತ್ತೆ. ಇಲ್ಲಿದೆ ನೋಡಿ, ಈ ಥರದ್ದು ಬಂದ್ಬಿಟ್ಟು 6 ಸ್ಪ್ರಿಂಗ್ ಬರುತ್ತೆ. ಈ 6 ಸ್ಪ್ರಿಂಗ್ ಇರೋ ಕಾರಣದಿಂದ ಏನಾಗುತ್ತೆ, ನಾವು ಇಲ್ಲಿ ಹೆಗಲ ಮೇಲೆ ಹಾಕೊಂಡಾಗ ಹೆಗಲ ಮೇಲೆ ಬಾಡಿ ಇದು ಟಚ್ ಆಗೋದು ನಮಗೆ. ಮಷೀನು ರನ್ನಿಂಗು ಇಲ್ಲಿರುತ್ತೆ. ಇದೇನಾಗುತ್ತೆ, ನಾನು ಹಿಂಗೆ ಹಿಡ್ಕೊಂಡು ಹಿಂಗೆ ಶೇಕ್ ಮಾಡಿದಾಗ ಇದು ನೋಡಿ, ಇದು ಮಾತ್ರ ಶೇಕ್ ಆಗುತ್ತೆ, ಇದು ಶೇಕ್ ಆಗಲ್ಲ. ಯಾವಾಗ ಏನಾಗುತ್ತೆ, ವೈಬ್ರೇಷನ್ ಲೆವೆಲ್ಲು ಇಲ್ಲೇ ಕಟ್ ಆಫ್ ಆಗ್ಬಿಡುತ್ತೆ. ಸೊ ನಮ್ಮ ಬಾಡಿಗೆ ಬರೋಲ್ಲ. ಸೊ ನಾವು ಅರ್ಧ ಗಂಟೆ ಕೆಲಸ ಮಾಡೋರು 1 ಅವರ್ ಕೆಲಸ ಮಾಡೋಕ್ಕೆ ಸಾಧ್ಯ ಇರುತ್ತೆ ತುಂಬ. ಮೈ ನೋವು ಕಡಿಮೆ ಅಂದರೆ ಬೇರೆ ಇದಕ್ಕೆ ಹೋಲಿಕೆ ಮಾಡಿದ್ರೆ ತುಂಬ ಕಡಿಮೆ. ವೈಬ್ರೇಷನ್ ಲೆವೆಲ್ ಕಡಿಮೆ ಇರೋದ್ರಿಂದ ಸ್ವಲ್ಪ ನಾವು ಹೆಚ್ಚು ಕೆಲಸ ಮಾಡ್ಬೋದು ಅಂತ. ಒಂದು ಲೀಟ್ರಿಗೆ ಎಷ್ಟು ಎಕರೆ ಹೊಡಿಬೋದು ಸರ್? ಇದು ಲೆಕ್ಕ ಹಾಕಿದ್ರೆ ನಿಮಗೆ ನೀವು ಒಂದು 2-2.5 ಲೀಟ್ರಲ್ಲಿ ಬಂದ್ಬಿಟ್ಟು 1 ಎಕರೆ ಹೊಡಿಬೋದು. ಹೇಗೆ ಹೊಡಿಬೋದು ಅಂದರೆ, ನೀವು ಒಂದು ಕಡೆಗೆ ನಿಂತ್ಕೊಂಡ್ಬಿಟ್ರೆ ಈ ಕಡೆ 2 ಸಾಲು, ಈ ಕಡೆ 2 ಸಾಲು ಕವರ್ ಮಾಡ್ಬೋದು. ಹೇಗೆ ಮಾಡ್ಬೋದು ಅಂದರೆ, ನಮ್ಮಲ್ಲಿ ಈ ಥರ ನಾಸಲ್ಸ್ ಬರ್ತವೆ. ಇದನ್ನು ಡಿಫ್ಲೆಕ್ಟರ್ ಅಂತ ಹೇಳ್ತೀವಿ. ಈ ಡಿಫ್ಲೆಕ್ಟರ್ ಬಂದ್ಬಿಟ್ಟು ಈ ಮಾವಿನಿಗೆ ಇದಕ್ಕೆಲ್ಲ ಹೊಡಿಬೇಕಂದ್ರೆ, ಮಾವಿನಿಗೆ ಬಾಳೆಗೆಲ್ಲ ಹೊಡಿಬೇಕಂದ್ರೆ ಈ ಹೈಟಲ್ಲಿ ಹೊಡಿಯೋ ಥರ ಹೊಡಿಬೋದು. ಇದನ್ನು ಬರೀ ಹೈಟ್ ಮಾತ್ರ ಮೇಲಕ್ಕೆ ಹೋಗೋ ಥರ. ಇನ್ನೊಂದು ಬಂದ್ಬಿಟ್ಟು ಇರೋದು ಬರುತ್ತೆ, ಇದು ಬಂದ್ಬಿಟ್ಟು
ರೌಂಡ್ಗೆ ಮುಂದೆ ಅಂದರೆ ಫ್ಲ್ಯಾಟ್ ರೌಂಡ್ ಹೊಡೆಯುತ್ತೆ. ರೌಂಡ್ ಹೊಡಿಯುತ್ತೆ, ಫ್ಲಾಟಾಗಿ ಮುಂದೆ ಹೊಡ್ಕೊಳಕ್ಕೆ ಹೋಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಈ ಕಡೆ ವಿ ಶೇಪ್ ಹೊಡಿಯುತ್ತೆ ಹಿಂಗೆ. ಯಾಕಾಗ ವಿ ಶೇಪ್ ಅಂದರೆ ಈಗ ನಾವು ಮೆಣಸಿನ್ಕಾಯಿ ಟೊಮೊಟೊ ಇದಕ್ಕೆಲ್ಲ ಹಾಕ್ತೀವಲ್ವ, ಅವಾಗ ಏನು ಮಾಡ್ತೀವಿ ನಾವು ಸಾಲೋಡೆ ನಡ್ಕೊಂಡು ಹೋಗ್ತಾ ಇದ್ದರೆ ಈ ಕಡೆ 2 ಸಾಲು ಈ ಕಡೆ 2 ಸಾಲು ಅಟ್ ಅ ಟೈಮ್ ಕವರ್ ಮಾಡ್ಕೊಂಡು ಹೋಗುತ್ತಿದ್ದು ವಿ ಶೇಪು. ಅವಾಗ ಏನಾಗುತ್ತೆ, ಸೊ ನಾವು ಬೇಗ ಹೋಗ್ತಾ ಇದ್ದರೆ ಬೇಗ ಒಂದು 2-2.5 ಲೀಟ್ರಲ್ಲಿ 2.5 ಟ್ಯಾಂಕಲ್ಲಿ ಕವರ್ ಮಾಡ್ಕೊಬಿಡುತ್ತೆ 1 ಎಕರೆನ. ಸರ್ ಇದು ಹೈಟ್ ಎಷ್ಟು ಹೈಟ್ ಆಗುತ್ತೆ? ಹೈಟ್ ಬಂದ್ಬಿಟ್ಟು ನಿಮಗೆ SR 450 ಈ ಪರ್ಟಿಕ್ಯುಲರ್ ಮಾಡಲ್ ಬಂದ್ಬಿಟ್ಟು 30 ಅಡಿವರೆಗೂ ಹೋಗುತ್ತೆ ಹೈಟು, 30 ಅಡಿ. ಇನ್ನು ಉಳಿದಿದ್ದು 2 ಮಾಡಲು 20 ಅಡಿ ಹೋಗುತ್ತೆ ಸರ್. ಮತ್ತು ನಮ್ಮಲ್ಲಿ ಈಗ ಹೊಸದಾಗಿ ಲಾಂಚ್ ಆಗಿರೋದೇನೆಂದರೆ 1-1.5 ವರ್ಷದಿಂದ ವಾಟರ್ ಪಂಪ್ಗಳು ಲಾಂಚ್ ಆಗಿದೆ. ಈ ವಾಟರ್ ಪಂಪ್ ನಮ್ಮಲ್ಲಿ ಮುಂಚೆನೂ ಇತ್ತು, ಬಟ್ ಏನಂದರೆ ಅದು 1.5 ಇಂಚದು 2.1 HP ಇತ್ತು. ಈಗ ನಾವು ಈಗ 1 ವರ್ಷದಲ್ಲಿ ಹೊಸದಾಗಿ ತಂದಿದ್ದೀವಿ 6 HP ಇಂಜಿನು, 7 HP ಇಂಜಿನು 2 ತಂದಿದ್ದೀವಿ. ಇದರಲ್ಲಿ 2 ಇಂಚದು ಚಾನಲ್ಲು ಬರುತ್ತೆ, 3 ಇಂಚು ಚಾನಲ್ಲು ಬರುತ್ತೆ, 4 ಇಂಚದು ಬರುತ್ತೆ. ಸೊ ಇನ್ಲೆಟ್ಟು ಔಟ್ಪುಟ್ 2 ಇಂಚ್ ಬರುತ್ತೆ. ಸೇಮ್ ಅದೇ ಥರನೇ ಇನ್ಲೆಟ್ ಔಟ್ಪುಟ್ಟು 3 ಇಂಚದು 4 ಇಂಚದು ಬರುತ್ತೆ. ಸೊ HP ಜಾಸ್ತಿ ಇರೋ ಕಾರಣದಿಂದ ಏನಾಗುತ್ತೆ ಅಂದರೆ ನೀವು ಲೆಂತು ಮತ್ತು ಸಕ್ಷನ್ ಪವರ್ ಜಾಸ್ತಿ ಬರುತ್ತೆ, ನಿಮಗೆ ಲೋಡ್ ಜಾಸ್ತಿ ತಗೊಳುತ್ತೆ. ಇವನ್ ನೀವು ಇದನ್ನು 6ರಿಂದ 8 ಜೆಟ್ಗಳು ಯೂಸ್ ಮಾಡೋ ಥರ, ಸ್ಪ್ರಿಂಕ್ಲರ್ ಯೂಸ್ ಮಾಡೋ ಥರ ಕೆಪಾಸಿಟಿ ಇದಕ್ಕಿದೆ. 1 ಲೀಟ್ರಿಗೆ 1 ಅವರ್ಗೆ ಬಂದು 1500 ಲೀಟ್ರು ಡಿಸ್ಚಾರ್ಜ್ ಆಗುತ್ತೆ ನೀರು. 1 ಅವರ್ಗೆ 1500 ಲೀಟ್ರ್ ಡಿಸ್ಚಾರ್ಜ್ ಆಗುತ್ತೆ. ಇದೇ 2 ಇಂಚದಾದರೆ 3 ಇಂಚದಾದರೆ 4 ಇಂಚ್ 3 ಇಂಚದಾದರೆ ನಿಮಗೆ 1050 ಲೀಟ್ರ್ ಡಿಸ್ಚಾರ್ಜ್ ಆಗುತ್ತೆ 1 ಅವರ್ಗೆ. ಸೇಮ್ ಪೆಟ್ರೋಲ್ ಬಂದ್ಬಿಟ್ಟು 4 ಲೀಟ್ರ್ ಬರುತ್ತೆ ನಿಮಗೆ. 4 ಲೀಟ್ರ್ ಬಂದ್ಬಿಟ್ಟು ನಿಮಗೆ ಅಮ್ಮಮ್ಮ ಅಂದ್ರೂ 1 ಲೀಟ್ರ್ ಬಂದ್ಬಿಟ್ಟು 1.5 ಅವರ್ ಬರುತ್ತೆ ನಿಮಗೆ ಮೈಲೇಜ್ ಲೆವೆಲ್ಲು. ಮತ್ತು ನಿಮಗೆ ಕೆಲವು ಕಡೆಗೆ ಬಂದ್ಬಿಟ್ಟು ಕೆನಲ್ ಇರ್ತದೆ, ಬಾವಿಯಿಂದ ತೆಗಿಯೋಕ್ಕಿರ್ತದೆ, ಕೆರೆ ಪಕ್ಕದಲ್ಲೇ ಇರ್ತದೆ. ಸೊ ಎಲ್ಲ ಟೈಮಲ್ಲೂ ಅವ್ರಿಗೆ ರೈತರಿಗೆ ಬಂದ್ಬಿಟ್ಟು ಕರೆಂಟ್ ಅನುಕೂಲತೆ ಕಡಿಮೆ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ. ಆ ಥರ ಟೈಮ್ ಇದ್ದಾಗ ಏನು ಮಾಡಬೇಕು, ಇಂಥವುದೊಂದು ತೊಗೊಂಡು ಹೋಗ್ಬಿಟ್ರೆ ನಿಮಗೆ ಅನುಕೂಲವಾಗಿರುತ್ತೆ. ನಾವು ಕೆಲಸ ನಿಲ್ಲಿಸೋದು ಬೇಕಾಗಿಲ್ಲ ಕರೆಂಟ್ ಇಲ್ಲ ಅಂದ್ರೂ. ಸೊ ಪೆಟ್ರೋಲ್ ಹಾಕ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ಸೊ ಇನ್ ಕೇಸ್ ಕರೆಂಟ್ ಇತ್ತು ಸರ್, ನಾವು ಕರೆಂಟ್ಗೂ ಯೂಸ್ ಮಾಡ್ಕೊಳ್ಳೋ ಥರ ಏನಾದರೂ ವ್ಯವಸ್ಥೆ ಇದೆಯಾ? ಇದು ಕರೆಂಟ್ಗೆ ಅಂದರೆ ಅಟ್ಯಾಚ್ ಮಾಡ್ಕೊಳ್ಳೋ ಥರ ವ್ಯವಸ್ಥೆ ಇದಕ್ಕೆ ಇಲ್ಲ. ಸೊ ಕರೆಂಟ್ ಇಲ್ಲದೆ ಇರೋ ಟೈಮಲ್ಲಿ ಇದನ್ನು ಯೂಸ್ ಮಾಡಬೇಕು ಅಂತ ಇರೋದು. ವೆಯ್ಟ್ ಬಂದ್ಬಿಟ್ಟು ಜಸ್ಟ್ ಒಂದು 10 kg ಬರುತ್ತೆ, ಒಬ್ಬರು ಎತ್ತೋ ಥರನೇ 10 kg ಬರುತ್ತೆ. ಸೊ ಒಬ್ಬರು ಗಾಡಿಯಲ್ಲಿ ಇಟ್ಕೊಂಡು ಹೋಗ್ಬೋದು ಆರಾಮಾಗಿ, ಎಲ್ಲೇ ಹೊಲದಲ್ಲಿ ಇರಲಿ ಎಲ್ಲೇ ದೂರ ಇದ್ರೂ ಕನ್ನಡ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಮತ್ತು ನಮ್ಮಲ್ಲಿ ವಿಶೇಷವಾಗಿ ಏನಂದರೆ ನಮ್ಮಲ್ಲಿ ಗುಂಡಿ ಹೊಡೆಯೋ ಮಿಷಿನು ಸಹ ನಮ್ಮಲ್ಲಿದೆ. ಸೊ ಅದನ್ನು ನಾವು ಅರ್ಥಾಗರ್ ಅಂತ ಹೇಳ್ತೀವಿ, ಡಿಗ್ಗರು ಅಂತ ಹೇಳ್ತೀವಿ. ಇದನ್ನು ಯೂಸ್ ಮಾಡ್ಕೋಬೋದು ನೀವು. ಏನಕ್ಕೆ ಯೂಸ್ ಮಾಡೋದಂದರೆ ಅಡಿಕೆ ತೋಟಕ್ಕೆ, ಬಾಳೆ ತೋಟಕ್ಕೆ, ಮಾವಿನ ತೋಟಕ್ಕೆ, ಟೊಮ್ಯಾಟೊ ಇಂಥವಕ್ಕೆಲ್ಲ ನೀವು ಪ್ಲ್ಯಾಂಟ್ ಮಾಡೋಕ್ಕೆ, ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ನೆಟ್ಟು ಇದು ಮಾಡೋಕ್ಕೆ ನೆಡೋಕ್ಕೆ ಯೂಸ್ ಮಾಡ್ಕೋಬೋದು ಇದನ್ನು. ಇದು ಬಿಟ್ಟು ಬೇರೆ ಏನಕ್ಕೂ ಯೂಸ್ ಇಲ್ವಾ ಅಂತ ಕೇಳಿದ್ರೆ ನೀವು ಕಲ್ಲು ಕಂಬ ಕಟ್ಟೋಕ್ಕೆ, ಫೆನ್ಸಿಂಗ್ ಹಾಕ್ತಾರಲ್ಲ ಕಲ್ಲು ಕಂಬ ಕಟ್ಟೋಕ್ಕೆ ಅಂಥವಕ್ಕೆಲ್ಲ ನೀವು ಯೂಸ್ ಮಾಡ್ಕೋಬೋದು ಆರಾಮಾಗಿ. ಹೆಂಗೆ ಯೂಸ್ ಮಾಡೋದಂದರೆ ಇದರಲ್ಲಿ ಬಿಟ್ಗಳು ಬರ್ತವೆ ಸರ್. ಈ ಬಿಟ್ಗಳು ಮಾತ್ರ ನಿಮಗೆ 4 ಇಂಚಿಂದ 12 ಇಂಚ್ ಬಿಟ್ವರೆಗೂ ನೀವು ಯೂಸ್ ಮಾಡ್ಕೋಬೋದು. ಸೊ ಬಿಟ್ಗಳ ಮುಖಾಂತರ ನೀವು ಯೂಸ್ ಮಾಡಿಕೊಂಡು ನೀವು ಮಷಿನ್ನ ಇದನ್ನು ಸದುಪಯೋಗ ಪಡಿಸ್ಕೋಬೋದು ನೀವು. ಮತ್ತು ನಿಮಗೆ ಏನಂದರೆ ಇದು ರೋಬಸ್ಟ್ ಗೇರ್ ಬಾಕ್ಸ್ ಬರುತ್ತೆ. ಇದು ರೋಬಸ್ಟ್ ಗೇರ್ ಬಾಕ್ಸಿಂದ ನಿಮಗೆ ಕೆಳಗಡೆ ಭೂಮಿಯಲ್ಲಿ ಕಲ್ಲು ಗಿಲ್ಲು ಏನಾದ್ರು ಇದ್ರೂ ತಿರುವಾಕುತ್ತೆ ಹೊರತು ಅದು ಸ್ಟಾಪ್ ಆಗಲ್ಲ. ಸೊ ನಾವು ತಿರುವಾಕಿ ನಿಮಗೆ ಇಂಡಿಕೇಶನ್ ಕೊಡುತ್ತೆ, ಅವಾಗ ತಗೋಬೇಕು ಅದನ್ನು. ಸೊ ಮಿನಿಮಮ್ ಒಂದು 15% ಮಾಯಿಶ್ಚರ್ ಇದ್ದರೆ ಸಾಕು ಭೂಮಿಯಲ್ಲಿ, ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 2.1 HP ಇಂದ ನಮ್ಮಲ್ಲಿ 3.7 HP ವರೆಗೂ ಸಿಗುತ್ತೆ. ಇದು ನಾವು ಯೂಸ್ ಮಾಡ್ಕೋಬೋದು. ಇದನ್ನು ಒಬ್ಬರೇ ಯೂಸ್ ಮಾಡ್ಬೋದು ಸರ್. ಮಾಯಿಶ್ಚರ್ ಇದ್ದಾಗ ಒಬ್ಬರೇ ಯೂಸ್ ಮಾಡ್ಬೋದು. ಇನ್ ಕೇಸ್ ನೀವು ಮಾಯಿಶ್ಚರ್ ಎಲ್ಲ ನಮ್ಮ ಲ್ಯಾಂಡ್ ಗಟ್ಟಿ ಇದೆ, ನಾವು ಫಸ್ಟ್ ಟೈಮ್ ಮಾಡ್ತೀವಿ ಅಂದರೆ ಇನ್ನೊಬ್ರು ಸಪೋರ್ಟ್ ತೊಗೋಬೋದು ಒಂದು ಫಸ್ಟ್ ಟೈಮು. ಸೆಕೆಂಡ್ ಟೈಮಿಂದ ನಾವೇ ಟೆಕ್ನಿಕ್ ತಿಳ್ಕೊಂಡು ನಾವೇ ಒಬ್ಬರೇ ಯೂಸ್ ಮಾಡ್ಕೋಬೋದು, ಹ್ಯಾಂಡಲ್ ಮಾಡ್ಕೋಬೋದು ನಾವೇ. ಇದರಲ್ಲಿ ಬಂದ್ಬಿಟ್ಟು ಬ್ಲೇಡ್ ಅಂತ ಬಂದಾಗ ಅದೇ ಇಂಚ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 5 ಥರ ಬ್ಲೇಡ್ ಬಿಟ್ಗಳು ಬರುತ್ತೆ ಇದು. ಸೊ ಈಗ 1 ಲೀಟ್ರಿಗೆ ಎಷ್ಟು ಗುಂಡಿಗಳು ಹೊಡೆಯಬಹುದು? 1 ಲೀಟ್ರಿಗೆ ಬಂದ್ಬಿಟ್ಟು ನಮ್ಮದು ಮೈಲೇಜ್ 1.5 ಅವರ್ ಬರುತ್ತೆ ಸರ್. 1.5 ಅವರಲ್ಲಿ ಬಂದ್ಬಿಟ್ಟು ನೀವು 1 ಅವರ್ ಇಟ್ಕೊಳ್ಳಿ. 1 ಅವರ್ಗೆ ಬಂದ್ಬಿಟ್ಟು 40 ಗುಂಡಿ ಹೊಡಿಬೋದು, ನಾವು 40 ಗುಂಡಿ ಹೊಡಿಬೋದು. ಆಳ ಬಂದ್ಬಿಟ್ಟು 2 ಅಡಿ ಹೋಗುತ್ತೆ. ನೀವು ಎಕ್ಸ್ಟೆನ್ಷನ್ ಬೇಕು ಅಂದರೆ ಒಂದು ಅರ್ಧ ಅಡಿ ಜಾಸ್ತಿ ಮಾಡ್ಕೋಬೋದು ಬೇಕಿದ್ರೆ. ಮೈಲೇಜ್ ಎಲ್ಲ 1.5 ಗಂಟೆ ಬರುತ್ತೆ ಸರ್ 1 ಲೀಟ್ರಿಗೆ.
ಸರ್ ಇದಕ್ಕೆ ವಾರಂಟಿ ಎಲ್ಲ ಎಷ್ಟು ದಿನ ಇರುತ್ತೆ ಸರ್ ಸ್ಟಿಲ್ ಕಂಪನಿ ಬಂದ್ಬಿಟ್ಟು ವಿಶೇಷವಾಗಿ ಈ ಟಿಲ್ಲರ್ಗೆ ಮಾತ್ರ 2 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಮೈಂಟೆನೆನ್ಸ್ ಫ್ರೀ ಆಗಿದೆ ಇದು. ಸೊ ರೈತರ ಹತ್ರ ನಾವು ಫೀಡ್ಬ್ಯಾಕ್ ತಗೊಂಡಿದ್ದೀವಿ, ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಟಿಲ್ಲರ್ ತುಂಬ ಚೆನ್ನಾಗಿದೆ, ನೀವು 2 ವರ್ಷ ಇಲ್ಲ 3 ವರ್ಷನೂ ಕೊಡ್ಬೋದು, ಏನು ಪ್ರಾಬ್ಲಮ್ ಬರ್ತಾ ಇಲ್ಲ ಅಂತ. ಸೊ ನಾವು ಕಂಪನಿ ಅಟ್ ಪ್ರೆಸೆಂಟ್ 2 ವರ್ಷ ವಾರಂಟಿ ಕೊಟ್ಟಿದ್ದೀವಿ ಸರ್. ಏನಾದರೂ ಸರ್ವಿಸ್ ಸರ್ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲೂ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಡೀಲರ್ಸ್, ಅಥರೈಸ್ಡ್ ಡೀಲರ್ಸ್ ಇದ್ದಾರೆ. ಸೊ ರೈತರು ನಿಮಗೆ ಯಾವುದೇ ರೀತಿಯಾದಂತಹ ಮಷೀನು ಸ್ಟಿಲ್ ಬೇಕಾಗಿದ್ರು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮ್ಮ ಊರಿನ ಪಕ್ಕದಲ್ಲಿ, ಜಿಲ್ಲೆಯಲ್ಲಿರೋ ಪಕ್ಕದಲ್ಲಿ ಯಾರಿದ್ದಾರೋ ಡೀಲರು ಅವ್ರನ್ನ ಸಜೆಸ್ಟ್ ಮಾಡ್ತೀವಿ ಸರ್. ಸರ್ ಒಂದೇನಂದರೆ ನಮ್ಮ ಸ್ಟಿಲ್ ಪ್ರಾಡಕ್ಟ್ಸ್ ಏನಂದರೆ ಒಂದು ಕ್ವಾಲಿಟಿ ಸರ್. ನೀವು ನಮ್ಮನ್ನೇ ಹುಡ್ಕೊಬರೋ ಕಾರಣ ಏನಂದರೆ ರೈತರು ಬಂದ್ಬಿಟ್ಟು ಒಂದು ಕ್ವಾಲಿಟಿ ಇದೆ. ಎರಡನೇದು ಬಂದ್ಬಿಟ್ಟು ವೈಬ್ರೇಷನ್ ಸಿಸ್ಟಮ್ ತುಂಬ ಕಡಿಮೆ ಇದೆ. ಇನ್ನೊಂದು ಬಂದ್ಬಿಟ್ಟು ಯೂರೋಫೈ ಇಂಜಿನ್ಸ್ ಈಗ ಟ್ರೆಂಡಲ್ಲಿರೋ ಯೂರೋಫೈ ಇಂಜಿನ್ಸೇ ನಾವು ಕೊಡ್ತಾ ಇದ್ದೀವಿ. ಮತ್ತು ಏನಂದರೆ ಸರ್ವೀಸು. ಸೊ ನಮ್ಮಲ್ಲಿ ಯಾವುದೇ ಮಷೀನು, ಒಂದು ಮಷೀನ್ ಏನಾದರೂ ನಿಂತೋಯ್ತಂದ್ರು, ಎಕ್ಸಾಂಪಲ್ ಒಂದು ಮಷೀನ್ ನಿಂತೋಯ್ತಂದ್ರೂ ಆ ಮಷಿನ್ದು 10 ವರ್ಷ ಸ್ಪೇರ್ನ ನಾವು ಮೇಂಟೈನ್ ಮಾಡ್ತೀವಿ. ಸೊ ಯಾಕಂದರೆ ರೈತರು ತೊಗೊಂಡಿರ್ತಾರೆ ಆ ಮಷಿನ್ನ, ಅವ್ರಿಗೆ ಸ್ಪೇರ್ ಬೇಕೇ ಬೇಕು. ನಾವು ನಿಂತೋದ್ರೂ 10 ವರ್ಷ ಮೇಂಟೈನ್ ಮಾಡ್ತೀವಿ. ಸ್ಪೇರ್ಸು ಸರ್ವಿಸು ನಮಗೆ ಗ್ಯಾರಂಟಿ ಇರ್ತೀವಿ ಸರ್, ನಾವು ಕೊಡ್ತೀವಿ. ಸೊ ನಮ್ಮದೇ QR ಕೋಡು, ನಮ್ಮದು ಸ್ಕ್ಯಾನರ್ ಇದರಲ್ಲಿ ಬರುತ್ತೆ, ನಿಮ್ಮದು ಲಿಂಕಲ್ಲಿ ಬರುತ್ತೆ. ಆ ಲಿಂಕಲ್ಲಿ ಬರೋ ನಂಬರ್ಸು QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡ್ರೆ ನಮ್ಮದು ಡೀಟೇಲ್ ಎಲ್ಲ ನಿಮಗೆ ಸಿಗುತ್ತೆ ಸರ್. ಥ್ಯಾಂಕ್ ಯು ಸರ್. JCB ಎಷ್ಟು